ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಜೊತೆ ಲೋಕಭವನಕ್ಕೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಸಲ್ಲಿಸಲಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹೊರಡ್ತಾರೆ ಅಂತಕ್ಕಂಥ ಸುದ್ದಿ ಇದೆ. ಇದೀಗ ಬರ್ತಾ ಇರತಕ್ಕಂಥ ಸುದ್ದಿಯ ಪ್ರಕಾರ ರಾಜ್ಯಪಾಲರು ಕೂಡ ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ಬರುವ ಸಾಧ್ಯತೆಗಳಿವೆ. ಅದಕ್ಕೆ ಕಾಯ್ತಾರಾ ಅಥವಾ ಹೋಗಿ ಗವರ್ನರ್ ಸೆಕ್ರೆಟರಿಗೆ ರಾಜೀನಾಮೆ ಪತ್ರವನ್ನು ನಿಗದಿಯಂತೆ ಸಲ್ಲಿಸ್ತಾರ? ರಾಜ್ಯಪಾಲರ ಸೆಕ್ರೆಟರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಲಿಕ್ಕೆ ಕಾನೂನಿನಲ್ಲಿ ಅವಕಾಶಗಳಿವೆ. ರಾಜ್ಯಪಾಲರ ಕಾರ್ಯದರ್ಶಿಗಳು ಆ ಪತ್ರವನ್ನು ರಾಜ್ಯಪಾಲರಿಗೆ ಕಳಿಸಿದ ನಂತರ ರಾಜ್ಯಪಾಲರ ಸಹಿ ಹಾಕಿದ ಮೇಲೆಯೇ ಆ ರಾಜೀನಾಮೆ ಪತ್ರ ಅಂಗೀಕಾರ ಎಂದು ಅಧಿಕೃತವಾಗಿ ಘೋಷಣೆ ಮಾಡಲಾಗತ್ತೆ. ಇವೆಲ್ಲ ವಿರಳ ಘಟನೆಗಳು. ಈ ರೀತಿ ತುಂಬ ಕಡಿಮೆ ಸಂದರ್ಭದಲ್ಲಿ ನಡೆಯುತ್ತೆ. ಯಾಕಂದರೆ ರಾಜ್ಯಪಾಲರು ಫಿಸಿಕಲಿ ರಾಜಭವನದಲ್ಲಿ ಇದ್ದಾಗಲೇ ಹೋಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಸಲ್ಲಿಸುವುದು ವಾಡಿಕೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ನಿನ್ನೆ ತಡರಾತ್ರಿ ಬೆಂಗಳೂರಿನಿಂದ ಮುಂಬೈ ಮಾರ್ಗವಾಗಿ ಇಂದೋರ್ಗೆ ಹೋಗಿದ್ದಾರೆ. ಅವರ ಪತ್ನಿಗೆ ಆರೋಗ್ಯ ಸರಿ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದಿಂದ ಲೋಕಭವನದ ಕಡೆ ಹೊರಟಿದ್ದಾರೆ. ಲೋಕಭವನದತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊರಟಿದ್ದಾರೆ ತಮ್ಮ ಅಧಿಕೃತ ನಿವಾಸದಿಂದ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡ ಮುಖ್ಯಮಂತ್ರಿಗಳ ಜೊತೆಗಿದ್ದಾರೆ. ಕರ್ನಾಟಕದ ರಾಜಕಾರಣದ ಅತ್ಯಂತ ಐತಿಹಾಸಿಕ ಕುತೂಹಲ ಭರಿತ ದಿನ ಇವತ್ತು. 8 ವರ್ಷಗಳ ಕಾಲ ಸುದೀರ್ಘ ಅವಧಿಯವರೆಗೆ ಕರ್ನಾಟಕದಲ್ಲಿ ಇತಿಹಾಸ ಬರೆದ ಸಿದ್ದರಾಮಯ್ಯನವರು ಲೋಕಭವನದತ್ತ ಹೊರಟಿದ್ದಾರೆ. ರಾಜ್ಯಪಾಲರ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ಸಿದ್ದರಾಮಯ್ಯನವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಲಿದ್ದಾರೆ. ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಲೋಕಭವನದತ್ತ ಹೊರಟರು. ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಬೆಂಬಲಿಗರು ಸಿದ್ದರಾಮಯ್ಯ ಪರವಾಗಿ ಘೋಷಣೆಗಳನ್ನು ಹಾಕ್ತಾ ಇದ್ದಾರೆ. ವೈ ನಾಟ್? ಕರ್ನಾಟಕದಲ್ಲಿ 2 ದಶಕಗಳ ಕಾಲ ಮಾಸ್ ಲೀಡರ್ ಆಗಿದ್ದ ಸಿದ್ದರಾಮಯ್ಯನವರು ಇವತ್ತು ಲೋಕಭವನಕ್ಕೆ ಹೋಗಿ ರಾಜೀನಾಮೆ ಪತ್ರವನ್ನು ಸಲ್ಲಿಸಿ ಸಿದ್ದರಾಮಯ್ಯನವರ ಜೊತೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡ ಇದ್ದಾರೆ. ಖಾಸಗಿ ಕಾರ್ನಲ್ಲಿ ಲೋಕಭವನದತ್ತ ಮುಖ್ಯಮಂತ್ರಿಗಳು ಭೈರತಿ ಸುರೇಶ್ ಅವರ ಲ್ಯಾಂಡ್ ರೋವರ್ ಕಾರ್ನಲ್ಲಿ ಬರ್ತಾ ಇದ್ದಾರೆ. ಭೈರತಿ ಸುರೇಶ್ ಸ್ವತಃ ಗಾಡಿ ಓಡಿಸ್ತಾ ಇದ್ದಾರೆ. ಇಂದ ಬಂದಿದ್ರು. 2023 ಅಂದ್ರೆ ರಾಜೀನಾಮೆ ಸಲ್ಲಿಸಿದ ನಂತರ ನಾನು ಮುಖ್ಯಮಂತ್ರಿ ಆಗಿರೋದಿಲ್ಲ, ಸರ್ಕಾರಿ ಕಾರ್ ಬೇಡ ಅನ್ನುವ ಸಂದೇಶ. ರಾಜಭವನ ತಲುಪಿದ್ರು ಮುಖ್ಯಮಂತ್ರಿಗಳು. ಭೈರತಿ ಸುರೇಶ್ ಅವರ ರೇಂಜ್ ರೋವರ್ನಲ್ಲಿ ಸ್ವತಃ ಭೈರತಿ ಸುರೇಶ್ ಕಾರ್ ಓಡಿಸ್ತಾ ಇದ್ದಾರೆ. ಆಪ್ತ ಸಚಿವ ಭೈರತಿ ಸುರೇಶ್ ಕಾರ್ ಓಡಿಸ್ತಾ ಇದ್ದಾರೆ. ಅದೇ ಕಾರ್ನಲ್ಲಿ ಹಿಂದ್ಗಡೆ ಸೀಟಿನಲ್ಲಿ ಡಿ.ಕೆ. ಶಿವಕುಮಾರ್ ಇದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.